ಮಂಡ್ಯದಲ್ಲಿ ಹನುಮ ಧ್ವಜವನ್ನ ತೆರವುಗೊಳಿಸಿದ ವಿಚಾರವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ. ಈ ವಿಚಾರದಲ್ಲಿ ರಾಜಕೀಯ ಆಗ್ತಿರೋದು ನಿಜ, ಹೀಗ ಆಗಬಾರ್ದಾಗಿತ್ತು ಅಂತ ಹೇಳಿದ್ದಾರೆ. ಧ್ವಜ ತೆರವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ಜಿಲ್ಲಾ ಉಸ್ತುವಾರಿ ಸಚಿವರಾದ ಚಲುವರಾಯಸ್ವಾಮಿ. ಮಂಡ್ಯದ ಕೆರಗೋಡಿಯಲ್ಲಿ ಆದ ಘಟನೆ ವಿಚಾರದಲ್ಲಿ ರಾಜಕೀಯ ನಡೀತಿರೋದು ನಿಜ, ಇದಕ್ಕೆ ಯಾರು ರಾಜಕಾರಣ ಬೆರೆಸ್ತಿದ್ದಾರೋ ಅದ್ರ ಬಗ್ಗೆ ಮಾಹಿತಿ ಇಲ್ಲ, ನನಗೆ ಗೊತ್ತಿಲ್ಲ. ಅಲ್ಲಿ ಯಾರು ಮಧ್ಯಪ್ರವೇಶ ಮಾಡಿದ್ದಾರೋ ಅನ್ನೋದು ಕೂಡ ನನಗೆ ಗೊತ್ತಿಲ್ಲ. ಪಂಚಾಯಿತಿ ವ್ಯಾಪ್ತಿಯಲ್ಲಿ ನ್ಯಾಷನಲ್ ಫ್ಲಾಗ್ ಹಾರಿಸಬಹುದು, ಆದರೆ ಅಲ್ಲಿ ಹನುಮ ಧ್ವಜವನ್ನ ಹಾರಿಸಲಾಗಿದೆ. ತ್ರಿವರ್ಣ ಧ್ವಜಕ್ಕೆ ಅನುಮತಿ ಪಡೆದು ಬೇರೆ ಧ್ವಜವನ್ನ ಹಾರಿಸಿರೋದು ತಪ್ಪು ಅಂತ ಹೇಳಿ ಧ್ವಜ ತೆರವನ್ನ ಸಮರ್ಥಿಸಿಕೊಂಡು ಮಾತನಾಡಿದ್ದಾರೆ ಮಂಡ್ಯ ಉಸ್ತುವಾರಿ ಸಚಿವ ಚಲುವರಾಯಸ್ವಾಮಿ. ಖಂಡಿತ ರಾಜಕಾರಣ ಇರಬಹುದು, ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನರು. ಆಮೇಲೆ ಆ ಫ್ಲಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ ನಮ್ಮ ಯುವಕರು ರಾಜಕಾರಣ ಬಳಸ್ಕೊಂಡವ್ರೆ ಅಂತ ನನಗೆ ಗೊತ್ತಿಲ್ಲ. ಆದರೆ ಅಲ್ಲಿ ಯಾರು ಮಧ್ಯ ಪ್ರವೇಶ ಮಾಡಿದರು ಏನು ಅನ್ನೋದು ನನಗೆ ಪೂರ್ಣ ಮಾಹಿತಿ ಇಲ್ಲ. ಬೇರೆಯವರು ಯಾರೋ ರಾಜಕಾರಣ ಬರ್ಸೋಕ್ಕೆ ಪ್ರಯತ್ನ ಮಾಡಿದಾರೋ ಅದು ಗೊತ್ತಿಲ್ಲ ನನಗೆ. ಬಟ್ ಆದರೆ ಪಂಚಾಯಿತಿ ಪ್ರಿಮಿಸಸ್ ಒಳಗಡೆ ಅವರು ನ್ಯಾಷನಲ್ ಫ್ಲಾಗ್ ಹಾರಿಸ್ಲಿಕ್ಕೆ ಅನುಮತಿ ತಗೊಂಡಿದ್ದಾರೆ. ಅದು ಯಾರು ತಪ್ಪು ಅಂತ ಹೇಳಲ್ಲ. ಭಾರತ ಮಾತೆ ನ್ಯಾಷನಲ್ ಫ್ಲಾಗ್ನ ಎಲ್ಲರೂ ಗೌರವಿಸ್ತೀವಿ, ಇಡೀ ರಾಷ್ಟ್ರದ 140 ಕೋಟಿ ಜನರು. ಆಮೇಲೆ ಆ ಫ್ಲಾಗ್ನೂ ಹಾಕಿದ್ದಾರೆ 26ನೇ ತಾರೀಕು ಸಾಯಂಕಾಲ ತೆಗೆದು ನೆಕ್ಸ್ಟ್ ಡೇಗೆ ಬೇರೆ ಫ್ಲಾಗ್ನ ಹಾಕಿದ್ದಾರೆ. ಸಂವಿಧಾನ ಮತ್ತು ಡೆಮಾಕ್ರಸಿನಲ್ಲಿ ಈಗ ನಾಳೆ ಬೆಳಗ್ಗೆ DC ಆಫೀಸ್ ಮುಂದೆ ಹಾಕ್ತೀನಿ ಅಂತಾರೆ. ಒಂದು ಕಡೆ ಅವಕಾಶ ಆದರೆ ಮತ್ತೊಂದು ಕಡೆ ಆಗುತ್ತೆ, ಅದಷ್ಟೇ ವ್ಯತ್ಯಾಸವಿನ ನಮ್ಮ ಯುವಕರಿಗೆ ನೋವಾಗುವಂಥ ಸಂಗತಿ ಪ್ರಶ್ನೆ ಇಲ್ಲ. ನಾನು ಜಿಲ್ಲಾಧಿಕಾರಿಗಳಿಗೆ ಪೊಲೀಸ್ನವ್ರಿಗೆ ಹೇಳಿದ್ದೀನಿ, ನಾನೂ ಸಹ ಸಹಾಯ ಮಾಡ್ತೀನಿ. ಆ ಯುವಕರಿಗೂ ಮಾತಾಡಿದ್ದೀನಿ ನಾನು. ಖಂಡಿತ ಒಂದು ಎಲ್ಲರೂ ಪ್ರೈವೇಟ್ ಜಾಗದಲ್ಲಿ ದೇವಸ್ಥಾನದ ಮುಂದೆ ಅವ್ರು ಹಾಕೋದಾದರೆ ಹನುಮನ ಧ್ವಜನ ನಾನೂ ಸಹ ಅವರಿಗೆ ಸಂಪೂರ್ಣ ಸಪೋರ್ಟು. ನಮ್ಮ ಶಾಸಕರು ಹೇಳಿದ್ದಾರೆ, ಏನು ಬೇಕಾದ್ರೂ ಅವರಿಗೆ ಆರ್ಥಿಕವಾಗಿರ್ಬೋದು ಇನ್ನೊಂದಿರ್ಬೋದು ಸಹಾಯ ಮಾಡೋಕ್ಕೆ ನಾವು